ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಸೊ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಈಗಾಗಲೇ KSRTC ಮತ್ತು ವಾಯುವ್ಯದಲ್ಲಿ ದಾಖಲಾತಿ ವೆರಿಫಿಕೇಷನ್ ಏನು ನಡೀತಾ ಇದೆ. ಇನ್ನು ವಾಯುವ್ಯ ಕರ್ನಾಟಕದ ದಾಖಲಾತಿ ಪರಿಶೀಲನೆ ಮುಕ್ತಾಯವಾಗಿದ್ದು, ಇವಾಗ KSRTC ಮಾತ್ರ ಬ್ಯಾಲೆನ್ಸ್ ಉಳಿದಿದೆ. KSRTC ಕೂಡ ಜುಲೈ 15ಕ್ಕೆ ಮುಗಿಯುತ್ತೆ. ಆಮೇಲೆ 2 ದಿನ ಅದಕ್ಕೂ ಕೂಡ ಟೈಮ್ ಕೊಡ್ತವ್ರೆ. ಸೊ ಇವತ್ತು ಏನಪ್ಪ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂದರೆ, ಈ KSRTCಯಲ್ಲಿ ದಿನಾಂಕ 24/6/2024 ಏನು ವೆರಿಫಿಕೇಷನ್ ನಡೀತಾ ಇದೆ. ಸೊ ಆವತ್ತಿನ ದಿನ ಬೆಳಗ್ಗೆ 9 ಗಂಟೆಗೆ ಹಾಜರಾಗಬೇಕಾದ ವಿದ್ಯಾರ್ಥಿಗಳಿಗೆ AM ಬದಲಿಗೆ PM ಅಂತೇಳಿ ಹಾಕಿದರು. ಸೊ ಅದಕ್ಕೋಸ್ಕರ ಅವರು ಆಲ್ರೆಡಿ ಇದರಲ್ಲಿ ಅಪ್ಡೇಟ್ ಮಾಡಿದ್ದಾರೆ ನೆಟ್ಟಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ಅಂಥ ವಿದ್ಯಾರ್ಥಿಗಳು ನೀವುಗಳು ಅದನ್ನು ನೋಡಿ, ನಾನು ಇಲ್ಲಿ ಮಾರ್ಕ್ ಮಾಡೀನಿ, ಇದ್ರೊಳಗೆ ಬರ್ತಾ ಇದೆ ನೋಡಿ. ಸೊ ಅದನ್ನು ನೀವು ತಿದ್ದುಪಡಿ ಮಾಡಿಕೊಂಡು ಬೆಳಗ್ಗೆನೇ ನೀವು ವೆರಿಫಿಕೇಷನ್ ಹಾಜರಾಗಬೇಕಂಥೇಳಿ ಮಾಹಿತಿ ತಿಳಿಸೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಲಾಗಿದೆ. ಸೊ ನೋಡ್ಬೋದು ಫ್ರೆಂಡ್ಸ್, ನೋಡಿ, ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿಯ ದಾಖಲಾತಿ ಪರಿಶೀಲನೆ ದಿನಾಂಕ 24/6/2024 ಸಮಯ 9 PM ಇದ್ದ ಅಭ್ಯರ್ಥಿಗಳು ಬೆಳಗ್ಗೆ 9 AM ಎಂದು ತಿದ್ದುಪಡಿ ಮಾಡಿಕೊಳ್ಳುವುದು ಹಾಗೂ ಅದರಂತೆ ಬೆಳಗ್ಗೆ 9 AMಗೆ ಹಾಜರಾಗುವುದು ಅಂತೇಳಿ ಮಾಹಿತಿ ತಿಳಿಸಿದ್ದಾರೆ. ಸೊ ಅದರಿಂದ ಎಲ್ಲ ಅಭ್ಯರ್ಥಿಗಳು ಬೆಳಗ್ಗೆನೇ ಹಾಜರಾಗಬೇಕಂತೇಳಿ ಈ ಮಾಹಿತಿ ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಬೆಳಗ್ಗೆ ಏನಿರೋದು ಮಧ್ಯಾಹ್ನ ಅಂತೇಳಿ ನೈಟ್ ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನೀವು ತಿದ್ದುಪಡಿ ಮಾಡಿಕೊಂಡು ಬೆಳಗ್ಗೆನೇ ಬರಬೇಕು ಅಂಥೇಳಿ ಹೇಳ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಡ್ರೈವರ್ ನಂಬರು D2028700, ಅವ್ರದ್ದು ರಿಜಿಸ್ಟ್ರೇಷನ್ ನಂಬರು ಮಧು GC ಅಂತೇಳಿ 24/6/2024 9 PM ಅಂತೇಳಿದೆ. ಸಾರಿ, ಅದು 9 PM ಅಂತೇಳಿ ಮಿಸ್ಟೇಕ್ ಆಗಿಬಿಟ್ಟಿದೆ. ಅದು 9 AM ಅಂತೇಳಿ ಮಾಡಿಕೊಂಡು ನೀವು ಬೆಳಗ್ಗೆನೇ ಬರಬೇಕು. ಅವತ್ತೊಂದಿನ ಡೇಟು ಆ ಥರ ಆಗಿದೆ. 9 AM ಅಂತೇಳಿ ಯಾರ್ದಿದೆ, 9 PM ಅಂತೇಳಿ ಯಾರ್ದಿದೆ, ಎಲ್ಲರೂ 9 AM ಬೆಳಗ್ಗೆನೇ ಬರಬೇಕು. ಸೊ ಅದಾದ ನಂತರ ಈ ಒಂದು ದಾಖಲಾತಿ ಪರಿಶೀಲನೆಗೆ ಯಾರ್ಯಾರು ಇನ್ನೂ ಹೋಗಿಲ್ಲ, ಅದು 15 ಜುಲೈಗೆ ಲಾಸ್ಟ್ ಇರುತ್ತೆ. ಸೊ ಅದರೊಳಗಾಗಿ ನಿಮಗಿನ್ನೂ ಯಾರ್ಯಾರಿಗೆ SMS ಬಂದಿಲ್ಲ, ಅದೇನು ಕಳ್ಕೊಂಡಿದ್ರೆ ಡಾಕ್ಯುಮೆಂಟ್ಸ್ಗಳು ಇದಾಗಿಲ್ಲ, ಹಳೇದಿಲ್ಲ, ಹೊಸದಿಲ್ಲ ಅಂಥೇಳಿ ಯಾವುದ್ಯಾವುದು ಏನೇನು ರೆಡಿ ಮಾಡ್ಕೊಳ್ಬೇಕು ಎಲ್ಲನೂ ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆಲ್ಲ ನಿಮ್ಮ ಡೇಟ್ಗಳಿಗೆ ನೀವು ವೆರಿಫಿಕೇಷನ್ಗೆ ಹೋಗ್ರಿ. ಬೈ ಚಾನ್ಸ್ ಆ ಡೇಟಿಗೆ ನಿಮ್ಮ ಡೇಟಿಗೆ ಹೋಗ್ಲಿಕ್ಕಾಗಿಲ್ಲ ಅಂತಂದರೆ 15ರ ನಂತರ ಮತ್ತೆ 2 ದಿನ ಟೈಮ್ ಕೊಡ್ತಾರೆ. ಸೊ ಆ ಟೈಮಲ್ಲಿ ನೀವು ಹೋಗ್ಬೋದು. ಕೆಲವೊಬ್ಬರಿಗೆ ಇನ್ನೂ ಒಂದು ಅರ್ಧ kg 1 kg ತೂಕ ವೆರಿಫಿಕೇಷನ್ ಇರುತ್ತೆ, 55 kg ಇರಲ್ಲ, 54 ದಿನ ನಾನೇನು ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತೀರಿ. ತೊಂದರೆ ಇಲ್ಲ, ನಿಮ್ಮ ಡೇಟ್ ಮಿಸ್ ಆದರೂ ಪರವಾಗಿಲ್ಲ. ಲಾಸ್ಟ್ ಏನು ಟೈಮ್ ಕೊಟ್ಟಿರ್ತಾರೆ 2 ದಿನ, ಆ ಡೇಟಲ್ಲಿ ನೀವು ಹೋಗ್ಬೋದು. ಅಲ್ಲಿಗಂಟ ಒಳ್ಳೆ ಊಟ ತಿನ್ಕೊಂಡು 1 kg ಅರ್ಧ 2 kg ನೀವು ತೂಕ ಹೆಚ್ಚು ಮಾಡಿಕೊಂಡು ಆ ಟೈಮಲ್ಲಿ ಹೋಗ್ಬೋದು ಅಂಥೇಳಿ ನಾವೊಂದು ಅನಿಸಿಕೆ ಹೇಳ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಈ 9,000 ಪೋಸ್ಟ್ ಏನು ಹೊಸದಾಗಿ ಕರಿತೀನಿ ಅಂತ ಹೇಳ್ತವ್ರೆ. ಸೊ 9,000 ಈ ಪೋಸ್ಟಿನಿಗೆ ಆಲ್ರೆಡಿ 2,000 ಈಗ ನಡೀತಾ ಇದೆ, ಪ್ರೊಸೆಸಿಂಗ್ ಇದೆ ಅಲ್ವಾ KSRTCದು. ಇದು ಮುಗ್ದಿದ ಮೇಲೆ ಇನ್ನು ಉಳಿದಿದ್ದು ಎಷ್ಟು ಉಳಿತವೆ, ಆಮೇಲೆ ಇಲ್ಲಿ ವಾಯುವ್ಯದಲ್ಲಿ ಕೂಡ ನಡೀತಾ ಇದೆ, ಇನ್ನು ಮಿಕ್ಕ ಉಳಿದಿದ್ದು ಎಷ್ಟು ಏನು ಅಂಥೇಳಿ ಅದೆಲ್ಲ ಡೀಟೇಲಾಗಿ ನಿಮ್ಗೆ ನೋಟಿಫಿಕೇಷನ್ ಮಾಡಬೇಕಾದ್ರೆ ಸುಮಾರು ಒಂದು 5ರಿಂದ 6 ತಿಂಗಳು ಹಿಡಿಬೋದು ಅನ್ಕೋತೀನಿ. ಯಾಕಂದರೆ ಈಗ ಆಲ್ರೆಡಿ KSRTCಯಲ್ಲಿ 2 ಟ್ರ್ಯಾಕ್ ಟೆಸ್ಟ್ ನಡೀತವೆ, 2 ಕಡೆ ಹಾಸನ ಮತ್ತು ಹುಮ್ನಾಬಾದು. ಸೊ 2 ಟ್ರ್ಯಾಕ್ ಟೆಸ್ಟ್ ನೋಡಿದ್ರು ಕೂಡ ಒಂದು ದಿನಕ್ಕೆ ಒಂದು ಟ್ರ್ಯಾಕಲ್ಲಿ ಎಕ್ಸಾಂಪಲ್ ಆಗಿ ನೋಡೋದಾದರೆ ಒಂದು 100 ಜನಕ್ಕೆ ವೆರಿಫಿಕೇಷನ್ ಮಾಡಿದರೆ, ಅಲ್ಲಿ ಹಾಸನದಲ್ಲಿ ಒಂದು 100 ಜನ ವೆರಿಫಿಕೇಷನ್ ಮಾಡಿದ್ರೆ ಒಂದು ದಿನಕ್ಕೆ 200 ಜನ ಟ್ರ್ಯಾಕ್ ಟೆಸ್ಟ್ ಮಾಡ್ಬೋದು. ಸೊ ಒಂದು ದಿನಕ್ಕೆ 200 ಜನ ಅಂದರೆ ಒಂದು ತಿಂಗಳಿಗೆ 6,000 ಜನ ಆಗ್ತವ್ರೆ. ಸೊ ಒಂದು ತಿಂಗಳಿಗೆ 6,000 ಜನ ಅಂದರೆ ಒಂದು 4ರಿಂದ 5 ತಿಂಗಳೇ ಅಂದ್ಕೊಳ್ಳೋಣ. 5 ತಿಂಗಳು ವೆರಿಫಿಕೇಷನ್ ಮಾಡಿದ್ರೆ 30,000 ಜನ ಮುಗಿತವ್ರೆ. ಮಿನಿಮಮ್ 4ರಿಂದ 5 ತಿಂಗಳು ಬೇಕೇ ಬೇಕು. ಇವಾಗ ವೆರಿಫಿಕೇಷನ್ ಟ್ರ್ಯಾಕ್ ಟೆಸ್ಟ್ ಸ್ಟಾರ್ಟ್ ಮಾಡೋದು ಹೆಚ್ಚು ಕಡಿಮೆ ಜುಲೈ ಎಂಡು ಇಲ್ಲಾಂದ್ರೆ ಆಗಸ್ಟಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸೊ ಆಗಸ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರ್ ಮಿನಿಮಮ್ 4ರಿಂದ 5 ತಿಂಗಳು. ಡಿಸೆಂಬರಲ್ಲಿ ಎಂಡ್ ಆಗುತ್ತೆ. ಡಿಸೆಂಬರಲ್ಲಿ ಎಂಡ್ ಆಗಿದರೆ ಜನವರಿಗೆ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗುತ್ತೆ.
ಫೆಬ್ರವರಿ ಮಾರ್ಚಲ್ಲಿ ಮೇ ಬಿ ಹೊಸದು ನೋಟಿಫಿಕೇಷನ್ ಬಿಡ್ಬೋದು. ಅದರ ಜೊತೆಗೆ ಇದೊಂದು ಡ್ರೈವರ್ ಪ್ರೊಸೆಸಿಂಗ್ ಏನು ಆಲ್ರೆಡಿ ಇನ್ನೂ ಕರೆದಿಲ್ಲಲ್ವ, ಅದ್ರ ಜೊತೆಗೇ ಕರಿಬೋದು ಅಂಥೇಳಿ ನನ್ನ ಒಂದು ಅನಿಸಿಕೆ ಇದೆ. ಸೊ ವಾಯುವ್ಯ ಕರ್ನಾಟಕದ ಅವರು ವೆರಿಫಿಕೇಷನ್ ಸ್ಟಾರ್ಟ್ ಮಾಡೋಕ್ಕೆ ಲೇಟ್ ಮಾಡ್ತಾರೆ, ಯಾಕಂದರೆ ಟ್ರ್ಯಾಕ್ ಫ್ರೀ ಇರಲ್ಲ. ಅವರು ಕೂಡ ಹುಮ್ನಾಬಾದ್ ಟ್ರ್ಯಾಕ್ ತೊಗೊಳ್ಬೇಕು ಅಂತೇಳಿ ಯೋಚನೆಯಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರದ್ದು ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಸೊ ಅವ್ರದ್ದು ವೆರಿಫಿಕೇಷನ್ ಒಂದು 7 ರಿಂದ 8 ತಿಂಗಳು ಅವ್ರಿಗೆ ಬೇಕಾಗ್ತದೆ, ಯಾಕಂದರೆ ಅಲ್ಲಿ ಅಭ್ಯರ್ಥಿಗಳು ಜಾಸ್ತಿ ಇದ್ದಾರೆ. ಒಂದು 60 ರಿಂದ 65 ಸಾವಿರ ಜನ ಇದ್ದಾರೆ. ಈ ಒಂದು ಲೆಕ್ಕಾಚಾರ ನೋಡಿದರೆ ದಿನಕ್ಕೆ 200 ಜನ ಆ ಥರ ಲೆಕ್ಕಾಚಾರ ನೋಡಿದ್ರೆ ಅವರಿಗೆ 7 ರಿಂದ 8 ತಿಂಗಳು ಬೇಕಾಗುತ್ತೆ. ಸೊ ಅದರಿಂದ ಅಭ್ಯರ್ಥಿಗಳು ನಿಮ್ಮ ಡೇಟಿಗೆ ವೆರಿಫಿಕೇಷನ್ ಮುಗಿಸ್ಕೊಂಡು ಇನ್ನೇನು KSRTCದು ಟ್ರ್ಯಾಕ್ ಟೆಸ್ಟು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡೋದು ಒಳ್ಳೆಯದು ಅಂತ ನಾನು ಹೇಳುತ್ತಾ, ಸೊ ಈ ಒಂದು ಡೇಟಿಗೇನು 24/6/2024 ಏನಿದೆಲ್ಲ 9 PM ಅಂತ ಕೊಟ್ಟಿದ್ದು ಮಿಸ್ಟೇಕ್ ಆಗಿದೆ. ಅದಕ್ಕೋಸ್ಕರ 9 AM ಹೋಗ್ಬೇಕಂಥೇಳಿ ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತರ್ತಾಯಿದ್ದೀನಿ. ಸೊ ಯಾರ್ಯಾರು ಆ ಡೇಟಿಗಿದ್ದಾರೋ ಅವ್ರಿಗೆ ಗೊತ್ತಿರಲ್ಲ ಪಾಪ, ಮಧ್ಯಾಹ್ನ ಯಾವಾಗೋ ಬಂದು ಮಿಸ್ಟೇಕ್ ಮಾಡ್ಕೊಂಬಿಡಂಗ್ಯಾರ. ಸೊ ಅದಕ್ಕೋಸ್ಕರ ಅವ್ರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳುತ್ತಾ, ಸೊ ಈ ಒಂದು ನಿಮ್ಮ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಅವರಿಗೊಂದು ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.